ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ವೀಕ್ಷಕ ವರ್ಗಕ್ಕೆ ಸಂತು ಮ್ಯಾಂಗ್ಳೂರ್ ಅನ್ನುವ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಪ್ರೀತಿಯಿಂದ ಸ್ವಾಗತವನ್ನ ಬಯಸುವ ನಾನು ನಿಮ್ಮ ಪ್ರೀತಿಯ ಅಮೇಜಿಂಗ್ ತುಳುವ. ಪ್ರಿಯ ವೀಕ್ಷಕರೇ, ಇವತ್ತಿನ ಅಧ್ಯಾಯದಲ್ಲಿ ಕುತ್ತಾರು ಪದವಿನ ಕೊರಗಜ್ಜನ ಕಾರಣಿಕದ ಕ್ಷೇತ್ರದ ಕಥೆಯನ್ನ ತಿಳಿತಾ ಹೋಗೋಣ ಬನ್ನಿ. ತುಳುನಾಡು ದೈವ ದೇವರುಗಳ ನೆಲಬೀಡು. ಇಲ್ಲಿನ ಜನ ಸಂಸ್ಕೃತಿ, ಆಚಾರ ವಿಚಾರ, ಆರಾಧನೆ, ನಂಬಿಕೆ, ನಡಾವಳಿ ಎಲ್ಲವೂ ವಿಶಿಷ್ಟ ಮತ್ತು ವಿಶೇಷವುಳ್ಳದಾಗಿದೆ. ದೈವಾರಾಧನೆ ತುಳುನಾಡಿನ ಮೂಲ ಆರಾಧನೆಗಳಲ್ಲಿ ಒಂದಾಗಿದ್ದು, ಇಲ್ಲಿಯ ಜನ ಭಯ ಭಕ್ತಿಯಿಂದ ದೈವಗಳ ಮೇಲೆ ನಂಬಿಕೆ ಇಟ್ಟು ಆರಾಧನೆಯನ್ನ ಮಾಡ್ತಾ ಬಂದಿದ್ದಾರೆ. ಬಹಳ ಸರಳವಾಗಿ ಈ ಆರಾಧನೆಗಳು ತಲೆತಲಾಂತರದಿಂದ ನಡೆದುಕೊಂಡು ಬಂದಿದ್ದು, ನಂಬಿಕೊಂಡವರಿಗೆಲ್ಲ ದೈವ ಇಂಬು ಕೊಡುತ್ತಾ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾ ಬದುಕನ್ನ ಚೆಲುವಾಗಿಸಿದೆ, ಗೆಲುವಾಗಿಸಿದೆ. ಇಲ್ಲಿ ದೈವಗಳನ್ನು ಪ್ರಾಣಿ ಮೂಲ, ಮನುಷ್ಯ ಮೂಲ, ಪುರಾಣ ಮೂಲಗಳ ದೈವವೆಂದು ಆರಾಧನೆ ಮಾಡಿಕೊಂಡು ಬರೋದು ವಿಶೇಷವಾಗಿ ಕಾಣಬರುತ್ತೆ. ಮನುಷ್ಯ ಮೂಲದಿಂದ ಬಂದ ದೈವಗಳು ಅಸಮಾನತೆ ಮತ್ತು ಅನ್ಯಾಯಗಳ ವಿರುದ್ಧ ಸಿಡಿದು ನಿಂತು ಕಾಯ ಬಿಟ್ಟು ಮಾಯ ಸೇರಿ ವಿಶೇಷ ಶಕ್ತಿಗಳನ್ನ ಪಡೆದುಕೊಂಡು ಆರಾಧನೆಗೆ ಒಳಗಾದವರು. ಇಂಥವರಲ್ಲಿ ಕೊರಗತನಿಯ ಅಥವಾ ಕೊರಗಜ್ಜ ದೈವ ಬಹಳ ಮಹತ್ವಪೂರ್ಣವಾಗಿದೆ. ಕೊರಗತನಿಯನ ತಂದೆ ವರವನ ಓಡಿ, ತಾಯಿ ಕುರುಪುಲು ಮೈರೆ. ತನಿಯನು 30 ದಿನದ ಮಗುವಾಗಿದ್ದಾಗಲೇ ಅವನ ತಾಯಿಯು ತೀರಿಕೊಳ್ತಾಳೆ, ಆಮೇಲೆ ತಂದೆಯೂ ತೀರಿಕೊಳ್ತಾರೆ. ಕೊರಗತನಿಯನಿಗೆ ದಿಕ್ಕು ದೆಸೆ ಇಲ್ಲದಂತಾಗಿತ್ತು. ನಡುರಾತ್ರಿಯ ಹೊತ್ತಿಗೆ ತನಿಯನು ಜವಂದ ಮಲೆಯನ್ನ ಬಿಟ್ಟು ಹೊರಟು ಹೋಗ್ತಾರೆ. ಅವನು ಗೊಳುಂಗರಿಯ ಹೊಯ್ಗೆಯಲ್ಲಿ ದಡ್ಡಲಕಾಯಿಯನ್ನ ತೆಂಗಿನಕಾಯಿ ಎಂದು, ಹೊಯ್ಗೆಯನ್ನ ಅಕ್ಕಿ ಎಂದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೇವರಿಗೆ ಕೈ ಮುಗಿತಾನೆ. ಆಗ ಅಲ್ಲಿ ಅವನಿಗೆ ಮೈರಕ್ಕೆ ಬೈದೇದಿ ಕಾಣಿಸಿಕೊಳ್ತಾರೆ. ಅವನು ಕೊರಗತನಿಯನ ಅನಾಥ ಸ್ಥಿತಿಯನ್ನ ಕಂಡು ಮನಸ್ಸಿನಲ್ಲಿಯೇ ಮರುಗುತ್ತಾರೆ. ಅವನನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಮಗನ ಹಾಗೆ ಪ್ರೀತಿಯಿಂದ ಸಾಕ್ತಾರೆ. ತನಿಯನು 8 ಬರಿಕೆಯಲ್ಲಿ ಬೈದೇತಿಯ ಆಶ್ರಯದಲ್ಲಿ ಬೆಳೆದು ದೊಡ್ಡವನಾಗ್ತಾನೆ. ಅವನು 1000 ಕೈ ಬುಟ್ಟಿಗಳನ್ನ ಮಾಡಿ ದೇವಸ್ಥಾನಕ್ಕೆ ಒಪ್ಪಿಸಿ ತನ್ನ ತಂದೆ ತಾಯಿಯ ಹರಕೆಯನ್ನ ತೀರಿಸ್ತಾನೆ. ಬಳಿಕ ಸಾಕು ತಾಯಿ ಮೈರಕ್ಕೆ ಬೈದೇದಿಯು ಮಾಡಮೈಸಂದಾಯ ದೈವಕ್ಕೆ 7 ಹೊರೆಗಳ ಹರಕೆ ತೀರಿಸುವ ಬಯಕೆಯನ್ನ ತನಿಯನ ಬರಿ ಹೇಳ್ತಾರೆ. ಆಗ ತನಿಯ 7 ಜನರ ಹೊರೆಯನ್ನ ತಾನೊಬ್ಬನೇ ಹೊತ್ತುಕೊಂಡು ಹೋಗ್ತೇನೆ ಅಂತ ಹೇಳಿ ಹೊರೆಗಳನ್ನ ಹೊತ್ತುಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಕೊರಗತನಿಯನಿಗೆ ಪ್ರವೇಶವನ್ನ ನಿರಾಕರಿಸಲಾಗುತ್ತೆ. ಆಗ ಕೋಪಗೊಂಡ ಕೊರಗತನಿಯನು ಹೊರೆಯನ್ನ ದೇವಸ್ಥಾನದ ಹೊರಗೆ ಇಳಿಸಿ ತಾನು ದೇವಸ್ಥಾನದ ಹತ್ತಿರಕ್ಕೆ ಹೋಗ್ತಾನೆ. ಅಲ್ಲಿ ಗೋಪುರದ ಮಾಡಿಗೆ ಮರದಿಂದ ಬಾಗಿಕೊಂಡಿದ್ದ ಮಾದಳದ ಹಣ್ಣನ್ನ ತಾಯಿಯ ಪ್ರೀತ್ಯಾರ್ಥವಾಗಿ ಕೊಯ್ಯಲು ಕೈ ಹಾಕಿದಾಗ 7 ವರ್ಷ ಪ್ರಾಯದ ಕೊರಗತನಿಯ ಅಲ್ಲಿಯೇ ಮಾಯವಾಗ್ತಾನೆ. ಶ್ರೀ ಪಂಜಂದಾಯ ಬಂಟ ದೈವವು ಗಂಟೆಯ ಸ್ವರೂಪದಲ್ಲಿ ಉಕ್ಕೂರ್ದ ಗುಡ್ಡೆ ಎಂಬ ಹೆಸರಿನ ಕಾಡಿನಲ್ಲಿ ಕಾಣಿಸಿಕೊಂಡು ಬಳಿಕ ಭಂಡಾರ ಬಯಲಿನಲ್ಲಿ ನೆಲೆ ಊರಿತ್ತು. ಉದ್ಯಾವರ ಮಾಡದ ಅರಸು ದೈವಗಳು ತನ್ನ ಕಾರ್ಯ ವ್ಯಾಪ್ತಿಯನ್ನ ವಿಸ್ತರಿಸಲು ಕುತ್ತಾರು ಅರಸುಕಟ್ಟೆಯಲ್ಲಿ ಬಂದು ನೆಲೆಸ್ತಾರೆ. ಅವರಿಗೂ ಗ್ರಾಮ ದೈವವಾದ ಶ್ರೀ ಪಂಜಂದಾಯ ಬಂಟ ದೈವಗಳಿಗೂ 7 ರಾತ್ರಿ 7 ಹಗಲು ಯುದ್ಧ ನಡೆದರೂ ಸೋಲು ಗೆಲುವು ಮಾತ್ರ ನಿಶ್ಚಯವಾಗಲೇ ಇಲ್ಲ. ಇತ್ತ ಮಾಯವಾದ ಕಾರಣಿಕದ ಶಕ್ತಿಯಾದ ಕೊರಗತನಿಯ ದೈವವು ಸೋಮೇಶ್ವರದ 9 ಮಾಗಣೆಯ ಸೀಮೆ ದೇವರಾದ ಶ್ರೀ ಸೋಮನಾಥ ದೇವರಿಗೆ ದಂಟೆಯ ಕಾಣಿಕೆಯನ್ನ ಸಲ್ಲಿಸಿ ಉದಿಪು ಕಲ್ಲಿಗೆ ಬಂದು ನೋಡುವಾಗ ಪಂಜಂದಾಯ ಬಂಟ ದೈವಗಳು ಚಿಂತಾಕ್ರಾಂತರಾಗಿರುವುದನ್ನು ಕಾಣ್ತಾರೆ. ಕೊರಗತನಿಯ ದೈವವು ಪಂಜಂದಾಯ ಬಂಟ ದೈವಗಳಿಗೆ ದಂಟೆ ಕಾಣಿಕೆಯನ್ನ ಸಲ್ಲಿಸಿ ನನ್ನಿಂದೇನಾಗಬೇಕು ಎಂದು ಕೇಳಿದಾಗ ಪಂಜಂದಾಯ ದೈವಗಳು ಅರಸು ದೈವಗಳ ಆಕ್ರಮಣದ ಬಗ್ಗೆ ವಿವರಿಸ್ತಾರೆ. ಆಗ ಕೊರಗತನಿಯ ದೈವ, ಅರಸು ದೈವಗಳನ್ನ ನಿಮ್ಮ ಪರಿಧಿಯಿಂದ ಬಿಡಿಸಿದ್ರೆ ನನಗೇನು ಕೊಡ್ತೀರಿ ಅಂತ ಕೇಳ್ತಾರೆ. ಆಗ ಪಂಜಂದಾಯ ದೈವ, ನಮ್ಮಿಂದ ಸಾಧ್ಯವಾಗದ ಕೆಲಸವನ್ನ ನೀನು ಮಾಡ್ತಿ ಎನ್ನುವ ನಂಬಿಕೆ ಏನು ಎಂದು ಪ್ರಶ್ನಿಸಿದಾಗ ಕೊರಗತನಿಯ ದೈವ ತನ್ನ ವಿರಾಟ ರೂಪವನ್ನು ತೋರಿಸ್ತಾರೆ. ಅದರ
ಭಕ್ತರ ವಿರಾಟ ರೂಪವನ್ನ ನೋಡಿದ ದೈವಗಳಿಗೆ ಇವನಿಂದ ಈ ಕೆಲಸ ಮಾಡುವ ಸಾಮರ್ಥ್ಯವಿದೆ ಎಂದು ಮನವರಿಕೆಯಾಗುತ್ತೆ. ಅರಸು ದೈವಗಳನ್ನ ನನ್ನ ವ್ಯಾಪ್ತಿಯಿಂದ ಬಿಡಿಸಿದರೆ ನಿನಗೆ ಊರಿನಲ್ಲಿ ಅಡುಗೆ ಮಾಡಿಸಿ, ಕಾಡಿನಲ್ಲಿ ಬಡಿಸಿ, ನರ್ತನ ಸೇವೆ ಮಾಡಿಸಿ, ನಿನ್ನ 7 ವರ್ಗವನ್ನ ನಿನಗೆ ಕೊಟ್ಟು ಅಲ್ಲಿ ನಿನ್ನ ಸೇವೆ ಮಾಡಲು ಕತ್ತಲಿನಲ್ಲಿ ಬೆಂಕಿ ಬೆಳಕು ಇಲ್ಲದೆ ಭಕ್ತರ ಬೇಡಿಕೆಗಳನ್ನ ಈಡೇರಿಸುವ ಜವಾಬ್ದಾರಿಯನ್ನ ನಿನಗೆ ನೀಡ್ತೇವೆ ಅಂತ ಪಂಚಂದಾಯ ದೈವ ಕೊರಗತನಿಯನಿಗೆ ವಾಗ್ದಾನ ನೀಡುತ್ತೆ. ಪಂಚಂದಾಯ ದೈವದಿಂದ ವಾಗ್ದಾನ ಪಡೆದ ಕೊರಗತನಿಯ ಕುತ್ತಾರು ಗುತ್ತಿಗೆ ತೆರಳಿ ಕಪಿಲೆ ದನವನ್ನ ಮಾಯದ ರೂಪದಲ್ಲಿ ಸೃಷ್ಟಿ ಮಾಡಿ ಅದನ್ನ ಕೊಂದು ಅದರ ಕಾಲನ್ನ ಕಡಿದು ತನ್ನ ಶಿರಕವಚದಲ್ಲಿ ಇಟ್ಟುಕೊಂಡು ಅರಸು ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದ ಅರಸು ದೈವಗಳ ಬಳಿ ತೆರಳಿ, ನೀವು ಧರ್ಮ ಕಟ್ಟಿನ ಪ್ರಕಾರ ನಿಮ್ಮ ಜಾಗಕ್ಕೆ ಹೋಗ್ಬೇಕು, ಇಲ್ಲ ಅಂದ್ರೆ ಈ ಪಾರೆಯನ್ನ ಎಸೆದು ನಿಮ್ಮನ್ನ ಓಡಿಸ್ತೇನೆ ಅಂತ ಹೇಳ್ತಾರೆ. ಶುದ್ಧಾಚಾರದ ದೈವಗಳಾದ ಅರಸು ದೈವಗಳು ಪಾರೆಯನ್ನ ನೋಡಿ ಅಲ್ಲಿಂದ ತಮ್ಮ ಸ್ವಕ್ಷೇತ್ರವಾದ ಉದ್ಯಾವರ ಮಾಡಕ್ಕೆ ತೆರಳ್ತಾರೆ. ಏಳುವರ್ ಕೊಡಿ 7 ಕಲ್ಲಿಗೆ ಈ ತರ ಅಲಿಯಂತರ ಬರಿಯರು ಬರ್ತದೆ. 7 ಕೊಡಿ ಏನು ವಾರಿತ್ಯ ಬೆಳಗ್ಗೆ ಬೇಡ ಅವರೆತ್ತಿ ಮಣ್ಣಲ್ಲ ಸಂತಲ್ಲ, ಈ ಮಣ್ಣಲ್ಲ ಈ ಕಲ್ಲೆಲ್ಲ ಕುಟುಂಬ ಸಂತ ರಾಜ. ಆ ಪ್ರಕಾರ ತನ್ನ ಮಾತನ್ನ ಉಳಿಸಿಕೊಂಡ ಕೊರಗತನಿಯ ದೈವಕ್ಕೆ ಪಂಚಂದಾಯ ದೈವಗಳು ವಾಗ್ದಾನ ನೀಡಿದಂತೆ 7 ಕಲ್ಲು 7 ವರ್ಗ ತುಂಡು ಗ್ರಾಮಗಳನ್ನ ನೀಡ್ತಾರೆ. ಈ 7 ಆದಿ ಸ್ಥಳಗಳ ಮೂಲ ದೈವಗಳಾದ ಸಿರಿಗಳಿಗೆ ಬೇರೆ ಜಾಗವನ್ನ ಕೊಟ್ಟು ಈ ಜಾಗವನ್ನ ಕೊರಗತನಿಯನಿಗೆ ಪಂಚಂದಾಯ ದೈವ ನೀಡುತ್ತೆ. ಆದ್ದರಿಂದ ಕೊರಗತನಿಯನಿಗೆ ಕೋಲ ನಡೆಯುವ ಸಂದರ್ಭದಲ್ಲಿ ಈ ದೈವಗಳಿಗೆ ಮೊದಲ ಪ್ರಾಧಾನ್ಯತೆಯನ್ನ ನೀಡಲಾಗುತ್ತೆ. ಸಿರಿಗಳಿಗೆ ಎನ್ನ ಮಂದೆ ಪಿದಯಾಯಿನಕುಲು ಮತ್ತು ಮೆರರ್ ದೈವಗಳು ಎಂದು ಕರೀತಾರೆ. ಅನಾದಿ ಕಾಲದಲ್ಲಿ ಈ ಎಲ್ಲ ದೈವಗಳು ಎಂದಿನ ಕೊರಗತನಿಯ ದೈವದ 7 ಆದಿ ಸ್ಥಳಗಳಲ್ಲಿ ವಿರಾಜಮಾನವಾಗಿದ್ದವು. ಪಂಚಂದಾಯ ದೈವವು ಈ ದೈವಗಳಿಗೆ ಬೇರೆ ಬೇರೆ ಸ್ಥಳಗಳನ್ನ ನೀಡಿತ್ತು. ಈ ಜಾಗ ದೊರೆಯುವ ಮೊದಲು ಮಾಯವಾದ ಕೊರಗತನಿಯ ಮಾಯಾ ರೂಪದಲ್ಲಿ ಸಂಚಾರ ಮಾಡಿಕೊಂಡಿದ್ದನು. ಹಿರಿಯ ತಲೆಮಾರಿನವರು ಹೇಳಿಕೊಂಡು ಬಂದ ಹಾಗೆ ಸುಮಾರು 800 ವರ್ಷಗಳ ಇತಿಹಾಸವಿರುವ ಶ್ರೀ ಪಂಚಂದಾಯ ಬಂಟ ವೈದ್ಯನಾಥ ಮತ್ತು ಕೊರಗತನಿಯ ದೈವಗಳ ನೇಮ ನಿಯಮ, ಜಾತ್ರೆ ಕೋಲಗಳು, 300 ಗ್ರಾಮಗಳ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಮಾಗಣತ್ತಡಿ ಮನೆತನದವರ ಆನುವಂಶಿಕ ಆಡಳಿತದಲ್ಲಿ ಮತ್ತು 3 ಗುತ್ತುಗಳಾದ ಕುತ್ತಾರು ಗುತ್ತು, ಕಲ್ಲಾರ ಗುತ್ತು, ಬೊಲ್ಯ ಗುತ್ತು ಹಾಗೂ ಗೇಣಿಮಣೆ ಬಾಳಿಕೆಯವರ ಮುಂದಾಳತ್ವದಲ್ಲಿ ಜೊತೆಗೆ 100 ಸೇವಾ ಚಾಕರಿಯವರ ನಿಸ್ವಾರ್ಥ ಸೇವೆಯೊಂದಿಗೆ ಪರಂಪರೆಯಿಂದ ನಡೆದುಕೊಂಡು ಬಂದಿರುವ ಕಟ್ಟುಕಟ್ಟಲೆಗೆ ಚ್ಯುತಿ ಬಾರದಂತೆ ಈಗಲೂ ನಡೆದುಕೊಂಡು ಬರ್ತಾ ಇದೆ. ಮಾಗಣತ್ತಡಿ ಮನೆತನದವರನ್ನು ಶ್ರೀ ಪಂಚಂದಾಯ ಹಾಗೂ ಕೊರಗತನಿಯ ದೈವವು ಕಲ್ಲಾಲಗುತ್ತು ಎಂದು ಸಂಬೋಧಿಸುತ್ತದೆ. ಶ್ರೀ ಪಂಚಂದಾಯ ಬಂಟ ಕೊರಗತನಿಯ ದೈವದ ಆಭರಣ ಹಾಗೂ ಕೊರಗತನಿಯ ಮತ್ತು ಗುಳಿಗ ದೈವದ ಭಂಡಾರ ಮಾಗಣತ್ತಡಿ ಮನೆಯಲ್ಲಿಯೇ ಇರುವುದು ಕಟ್ಟಳೆಯಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ನಿಗದಿಯಾದ ದಿನದಂದು ಮಾಗಣತ್ತಡಿ ಮನೆಯಿಂದ ಕೊರಗತನಿಯ ಮತ್ತು ಗುಳಿಗನ ಭಂಡಾರ ಹೋಗಿ ಕೊರಗತನಿಯನ 7 ಆದಿ ಸ್ಥಳಗಳಲ್ಲಿ ಒಂದಾಗಿರುವ ದೇರಳಕಟ್ಟೆ ಆದಿ ಸ್ಥಳದಲ್ಲಿ ಕೊರಗತನಿಯನ ಕೋಲ ಹಾಗೂ ಗುಳಿಗನ ಕಟ್ಟೆಯಲ್ಲಿ ಗುಳಿಗ ಕೋಲವು ಒಂದೇ ಸಮಯದಲ್ಲಿ ನಡೆದು ಗುಳಿಗ ದೈವವು ಕೊರಗತನಿಯನ ದೇರಳಕಟ್ಟೆ ಆದಿ ಸ್ಥಳಕ್ಕೆ ಬಂದು ಕೊರಗತನಿಯ ಹಾಗೂ ಗುಳಿಗನ ಭೇಟಿ ನಡೆಯುವುದು ಇಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯ. ಇದು ಎಂದಿಗೂ ನಡೆದುಕೊಂಡು ಬರ್ತಾ ಇದೆ. ಕೊರಗತನಿಯನ 7 ಆದಿ ಸ್ಥಳಗಳಲ್ಲಿ ಯಾವುದೇ ರೀತಿಯ ಗುಡಿ ಗೋಪುರಗಳು, ಮೂರ್ತಿ ಆರಾಧನೆಗಳು, ದೀಪ ಧೂಪ ಇಂತಹ ಯಾವುದೇ ಆರಾಧನೆಗಳಿಗೂ ಆಸ್ಪದವಿಲ್ಲ. ಇದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯವೂ ಹೌದು.
ಹಾಗಾದ್ರೆ ಕೊರಗತನಿಯ ದೈವದ 7 ಆದಿ ಸ್ಥಳಗಳು ಯಾವುದು ಅಂತ ಕೇಳಿದ್ರೆ, ದೆಕ್ಕಾಡು ಆದಿ ಸ್ಥಳ ಕುತ್ತಾರು, ಸೋಮೇಶ್ವರ ಆದಿ ಸ್ಥಳ, ಬೊಲ್ಯ ಆದಿ ಸ್ಥಳ, ಮಿತ್ತ ಅಗೆಲ ಆದಿ ಸ್ಥಳ, ಉಜಿಲ ಆದಿ ಸ್ಥಳ, ತಲ ಆದಿ ಸ್ಥಳ, ದೇರಳಕಟ್ಟೆ ಆದಿ ಸ್ಥಳ. ಅನಾದಿ ಕಾಲದಲ್ಲಿ ಗ್ರಾಮ ದೈವಗಳಾದ ಶ್ರೀ ಪಂಚಂದಾಯ ಬಂಟ ದೈವಗಳಿಗೂ ಕನೀರು ತೋಟ ಶ್ರೀ ಮಲಯಾಳಿ ಚಾಮುಂಡಿ ದೈವಗಳಿಗೂ ಕಲಹ ಉಂಟಾದ ಸಂದರ್ಭದಲ್ಲಿ ವೈದ್ಯನಾಥ ದೈವವು ಶ್ರೀ ಸೋಮನಾಥ ದೇವರ ಅನುಗ್ರಹವನ್ನ ಪಡೆದು ಈ ದೈವಗಳ ನಡುವೆ ರಾಜಿ ಪಂಚಾಯಿತಿಗೆ ಮಾಡಲು ಮುಂದಾಗ್ತಾರೆ. ಶ್ರೀ ವೈದ್ಯನಾಥ ದೈವವು ಶ್ರೀ ಪಂಚಂದಾಯ ದೈವದ ಬಳಿ ಇದ್ದ ಬೆಳ್ಳಿಯ ಚೆಂಡನ್ನ ಎಸೆಯಲು ಹೇಳ್ತಾರೆ. ಬಾರ್ದೆಕಟ್ಟ ಎನ್ನುವ ಸ್ಥಳದಿಂದ ಎಸೆದ ಆ ಚೆಂಡು ಕನ್ನಡ ಕೆರೆಗೆ ಬಂದು ಬೀಳುತ್ತೆ. ಈ ಪರಿಧಿಯು ಶ್ರೀ ಪಂಚಂದಾಯ ದೈವದ ಪರಿಧಿ ಎಂದು ವೈದ್ಯನಾಥ ದೈವ ತೀರ್ಮಾನಿಸುತ್ತದೆ. ಮಲಯಾಳಿ ಚಾಮುಂಡಿ ದೈವದ ಬಳಿ ಇದ್ದ ಕಂಚಿನ ಚೆಂಡನ್ನ ಬಾರ್ದಕಟ್ಟೆ ಎಂಬ ಸ್ಥಳದಿಂದ ಎಸೆದಾಗ ಕನೀರು ತೋಟದ ಬಳಿ ಕೆದಿಲಾಯ ಕಟ್ಟೆಗೆ ಬಂದು ಬೀಳುತ್ತೆ. ಚೆಂಡು ಬಿದ್ದ ಜಾಗವನ್ನು ಮಲಯಾಳಿ ಚಾಮುಂಡಿ ದೈವದ ಪರಿಧಿ ಎಂದು ವೈದ್ಯನಾಥ ದೈವ ತೀರ್ಮಾನಿಸುತ್ತದೆ. ತಮ್ಮ ಕಲಹವನ್ನ ಪರಿಹರಿಸಿದ ವೈದ್ಯನಾಥ ದೈವಕ್ಕೆ ಶ್ರೀ ಪಂಚಂದಾಯ ಬಂಟ ದೈವಗಳು ತಮ್ಮ ಸಿರಿಮುಡಿಯಲ್ಲಿಯೇ ಸೇವೆಯನ್ನ ಕೊಡುತ್ತೇವೆ ಅಂತ ವಾಗ್ದಾನ ನೀಡ್ತಾರೆ. ಇಂದಿಗೂ ಈ ಸಂಪ್ರದಾಯ ಇಲ್ಲಿ ನಡೆದುಕೊಂಡು ಬರ್ತಾ ಇದೆ. ತುಳು ಸಂಸ್ಕೃತಿಯ ಆಟಿ ತಿಂಗಳು ಕಳೆದು ಸೋಣ ಸಂಕ್ರಮಣದಂದು ಶ್ರೀ ಪಂಚಂದಾಯ ಬಂಟ ವೈದ್ಯನಾಥ ದೈವಗಳಿಗೆ ಗ್ರಾಮದ ವತಿಯಿಂದ ರಾತ್ರಿ ತುಡರ ಬಲಿ ಸೇವೆ, ಶ್ರೀ ಪಂಚಂದಾಯ ದೈವದ ಅಪ್ಪಣೆಯಂತೆ ಕೊರಗತನಿಯ ದೈವದ 2 ಆದಿ ಸ್ಥಳಗಳಲ್ಲಿ ಗ್ರಾಮದ ವತಿಯಿಂದ 2 ಕೋಲವನ್ನ ನಡೆಸುವುದು. ಉಳಿದ 5 ಆದಿ ಸ್ಥಳಗಳಲ್ಲಿ ಭಂಡಾರದ ವತಿಯಿಂದ ಕೋಲಗಳನ್ನ ನಡೆಸಿ ನಂತರ ಭಕ್ತರ ಹರಕೆಯ ಕೋಲಗಳನ್ನ ನಡೆಸುವುದು ಇಲ್ಲಿಯ ಸಂಪ್ರದಾಯ. ಕೊರಗತನಿಯ ದೈವದ ಆದಿ ಸ್ಥಳಗಳಲ್ಲಿ 6ರಲ್ಲಿ ಭಕ್ತರ ಹರಕೆಯ ಕೋಲಗಳನ್ನು ನಡೆಸಬಹುದು. ಆದರೆ 1 ಆದಿ ಸ್ಥಳದಲ್ಲಿ ಗ್ರಾಮದ ವತಿಯಿಂದ 1 ಕೋಲ ನಡೆಸಬೇಕು. ಅದು ಶ್ರೀ ಸ್ವಾಮಿತಲ ಸೋಮೇಶ್ವರ. ಇದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯ. ಕೊರಗತನಿಯ ದೈವಕ್ಕೆ ಹಿಂದಿನ ಕಾಲದಲ್ಲಿ ತಡ್ಪೆದ ಅಗಿಲು ಸೇವೆಯನ್ನು ತಮ್ಮ ಮನೆಗಳಲ್ಲಿಯೇ ಕೊರಗತನಿಯನ ಹರಕೆಯನ್ನ ಸಲ್ಲಿಸುತ್ತಿದ್ದರು. ಇದನ್ನು ಹರಕೆ ಹೇಳಿದವರು ತಮ್ಮ ಮನೆಯಲ್ಲಿ ಎಲ್ಲಿಯೂ ನಡೆಸಬಹುದು. ಕೊರಗತನಿಯ ದೈವದ ಆದಿ ಸ್ಥಳಗಳಲ್ಲಿ ಅಗಿಲು ನೀಡುವ ಸಂಪ್ರದಾಯವಿಲ್ಲ. ಈ ಅಗಿಲು ಹರಕೆ ನೀಡಲು ಯಾವುದೇ ಸ್ಥಳ ಪ್ರದೇಶಗಳ ನಿಯಮವಿಲ್ಲ. ಅದನ್ನು ಎಲ್ಲಿಯೂ ನಡೆಸಬಹುದು. ಇಂತಹ ಕಾರಣಿಕದ ದೈವವನ್ನ ತಮ್ಮ ವ್ಯಾಪಾರ ದೃಷ್ಟಿಯಿಂದಾಗಿ ಗಟ್ಟ ಏರಿಸಿ ಮೈಸೂರು, ಬ್ಯಾಂಗ್ಳೂರುಗಳಲ್ಲಿ ನಂಬ್ತಾರೆ ಅಂತ ಹೇಳಿದ್ರೆ ಇದು ವಿಷಾದವೇ ಸರಿ.